ಈ ಎಕ್ಸೆಲ್ ಅನ್ನುವುದು ಏನದ ರೀ ಅಂತಂದ್ರೆ ಇಲ್ಲದ್ರಿ ನೋಡ್ರಿ, MS Excel ಅಂತದ ನೋಡ್ರಿ. ಓಕೆ ರೀ, ಸ್ವಲ್ಪ ನೋಡ್ರಿ ಆರಾಮ್ ರಿಲ್ಯಾಕ್ಸ್ ಆಗಿ ನೋಡ್ರಿ. ಎಕ್ಸೆಲ್ ಹೌದ್ರಾ ರೀ, ಎಕ್ಸೆಲ್ ಆಕ್ಚುಲಿ ಈ ಕಂಪ್ಯೂಟರ್ ಭಾಷೆಗೆ ಇದನ್ನ ಎಕ್ಸಲೆಂಟ್ ಅಂತಾನೆ ಕರೀತಾರ್ರಿ. ಯಾಕಂದ್ರೆ ಇದು ಹೆಂಗದಂದ್ರ ಒಂದು ಕ್ಯಾಲ್ಕುಲೇಷನ್ ಮಾಡಕ್ ಬರ್ತದ್ರಿ, ಎರಡನೇದು ಈಸಿ ಟೇಬಲ್ ಹಾಕೋಬಹುದ್ರಿ. ಈ ಹಿಂದೆ ನಾವು ಚಾರ್ಟ್ ಅಂತ ಕಲ್ತೇವೆ, ಎಲ್ಲಿ ಅಂದ್ರೆ ಇನ್ಸರ್ಟ್ ಎನ್ನುವ ಒಂದು ಆಯ್ಕೆದಾಗ ಹೋದ್ರ ಚಾರ್ಟ್, ಕ್ಲಿಪ್ ಆರ್ಟ್, ಶೇಪ್ಸ್, ಇಮೇಜಸ್ ಅಂತ ಇನ್ಸರ್ಟ್ ಮಾಡ್ತಿದ್ರಲ್ರಿ. ಆ ಚಾರ್ಟ್ ಅನ್ನ ನಿಖರವಾದಂತ ದತ್ತಾಂಶದೊಂದಿಗೆ ಪ್ರಸ್ತುತಪಡಿಸಲು ಇದನ್ನ ಯೂಸ್ ಮಾಡ್ತೀವ್ರಿ. ಸೊ ಇದು ಬೇಸಿಕಲಿ ಏನಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಲಕ್ಕ ಅಂತ ಅರ್ಥ ರೀ. ಆಮೇಲೆ ರೀ, ಯಾವಾಗ ನೀವು ಎಕ್ಸೆಲ್ ಓಪನ್ ಮಾಡ್ತಿರೋ ಇದಕ್ಕೆ ಮೊದಲನೇದ ಕಾಣೋದು, ಈಗ MS ವರ್ಡ್ನಾಗ ಹೆಂಗೆ ನಾವು ಓಪನ್ ಮಾಡಿದ ತಕ್ಷಣ ವೈಟ್ ಪೇಜ್ ಕಾಣ್ತಿತ್ತಲ್ಲ, ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ತರ ರೋಸ್ ಅಂಡ್ ಕಾಲಮ್ಗಳು ಕಾಣ್ತಿರ್ತಾವ್ರಿ. ಸೊ ಇದಕ್ಕೆ ಏನಂತ MS ವರ್ಡ್ಗೆ ಏನಂತ ಕರಿತಿದೀವಿ, ಡಾಕ್ಯುಮೆಂಟ್ ಅಂತ ಕರಿತಿದ್ವಿ. ಇದಕ್ಕೆ ಏನಂತ ಕರಿತಾರೆ ಅಂದ್ರೆ ಬುಕ್ ಅಂತ ಕರಿತಾರ್ರಿ. ಇನ್ನು ಎಕ್ಸಾಮ್ದಾಗ ನಮಗೆ ಇದನ್ನ ಬುಕ್ ಅಂತ ಕೇಳೋದಕ್ಕಿಂತ ಇದಕ್ಕೆ ಏನಂತ ಕೇಳ್ತಿರ್ತಾನಂದ್ರೆ ರೀ, ಸ್ಪ್ರೆಡ್ ಶೀಟ್ ಅಂತ ಕೇಳ್ತಿರ್ತಾನ್ರಿ. ನೆನ್ಪಿರ್ಬೇಕ್ರಿ, ನಾ ಈ ಹಿಂದೆ ನೋಟ್ಸ್ ಬರ್ಸೋ ಟೈಮ್ನಾಗ ಎಲ್ಲ ಏನಂತಿದೆ, ವರ್ಡ್ ಡಾಕ್ಯುಮೆಂಟ್ ಅಥವಾ ಪ್ರಸ್ತುತ ಡಾಕ್ಯುಮೆಂಟ್ ಅಂತ ಬರ್ಸ್ತಿದ್ದೆ ರೀ. ಈಗ ಇಲ್ಲಿ ಎಕ್ಸಾಮ್ದಾಗ ಏನ್ ಕೇಳ್ತಾನೆ ಇದಕ್ಕಂದ್ರೆ ರೀ, ಸ್ಪ್ರೆಡ್ ಶೀಟ್ ಅಂತ ಕೇಳ್ತಾನ್ರಿ. ಸ್ಪ್ರೆಡ್ ಶೀಟ್ ರೀ, ಈಗ ಸ್ಪ್ರೆಡ್ ಶೀಟ್ ಅಂತಾನೆ ಮುಂದೆ ನಮ್ಗೆ ಎಕ್ಸಾಮ್ದಾಗ ಬರ್ತಿರ್ತವೆ. ಹಾಗಿದ್ರೆ ಈ ಸ್ಪ್ರೆಡ್ ಶೀಟ್ ಅಂದ್ರೆ ಯಾವ್ದಂದ್ರೆ ಇಲ್ಲವ ಕಾಣಕತ್ತಲ್ರಿ, ಇದಕ್ಕೆ ನಾವೇನಂತ ಕರಿತೀವ್ರಿ, ಸ್ಪ್ರೆಡ್ ಶೀಟ್ ಅಂತ ಕರಿತೀವ್ರಿ. ಎಕ್ಸಾಂಪಲ್ ನೆಕ್ಸ್ಟ್, ಈಗ MS Excel ಓಪನ್ ಮಾಡಿ ಅಂದ್ರೆ ಮೊದಲನೇ ಕಾಣೋದು ಇದಕ್ಕೆ ಇಂಟರ್ಫೇಸ್ ಅಂತ ಕರಿತೀವಿ. ಇಂಟರ್ಫೇಸ್ ಅಂದ್ರೆ ಏನ್ರಿ ಅಂದ್ರೆ ನಾವು ವಾಟ್ಸ್ಆಪ್ ಓಪನ್ ಮಾಡೋದು ನಮ್ಗೆ ಏನ್ ಕಾಣ್ತೋ ಅದು ಇಂಟರ್ಫೇಸ್ ರೀ. ಟೆಲಿಗ್ರಾಮ್ ಆ್ಯಪ್ ಓಪನ್ ಮಾಡಿ ಸರ್ ಫಸ್ಟಿಗೆ ಕಾಣೋದು ಇಂಟರ್ಫೇಸ್ ರೀ. MS Paint ಓಪನ್ ಮಾಡಿ ಸರ್ ಅದ್ರ ಫಸ್ಟಿಗೆ ಕಾಣೋದು ಅದನ್ನೇ ಇಂಟರ್ಫೇಸ್ ಅಂತ ಕರಿತೀವಿ. ಎಕ್ಸೆಲ್ ಅನ್ನ ಓಪನ್ ಮಾಡಿದಾಗ ಇದು ಕಾಣುವಂಥದಕ್ಕೆ ಏನಂತ ಕರಿತೀವಿ, ಇದಕ್ಕೂ ಸಹ ಇಂಟರ್ಫೇಸ್ ಅಂತ ಕರಿತೀವಿ. ಇನ್ನ ಈ ಇಂಟರ್ಫೇಸ್ ಅಂತ ಬಂದಾಗ್ರಿ, ಇಲ್ಲಿ ಏನೇನ್ ಇರ್ತಾವ್ರಿ ಸರ್ ಅಂತಂದ್ರೆ ರೀ, MS Excel ನಾವು ಓಪನ್ ಮಾಡಿದಾಗ ಇಲ್ಲಿ ಕಣ್ಣಿಗೆ ನಮ್ಮ ಮೊದಲನೇ ಕಾಣುವಂಥದ್ದು ಇವಕ್ಕೆಲ್ಲಕ್ಕೆ ಏನಂತ ಕರಿತೀವ್ರಿ, ಕಾಲಮ್ ಅಂತ ಕರಿತೀವ್ರಿ. ಇವಕ್ಕೆ ಏನಂತ ಕರಿತೀವ್ರಿ, ಕಾಲಮ್ಸ್ ರೀ. ಈ ಕಾಲಮ್ಗಳು ಎಲ್ಲಿಂದ ಚಾಲು ಆಗಿರ್ತಂದ್ರೆ ಎಲಿಂದ ಚಾಲು ಆಗ್ತದ್ರಿ. A ಕಾಲಮ್, B ಕಾಲಮ್, C ಕಾಲಮ್ ಅಂತ ಬರ್ತದ್ರಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ರೀ, ಇದನ್ನ ರೋಸ್ ಅಂತ ಕರಿತೀವ್ರಿ. ಇದು ಒಂದನೇ ರೋ ರೀ, ಹೌದ್ರಾ ರೀ, ಇದು ಒಂದನೇ ರೋ ರೀ, ನಂಬರ್ 1 ರೋ, ಎರಡನೇ ರೋ, ಮೂರನೇ ರೋ, ಇವಕ್ಕೆಲ್ಲ ಏನಂತ ಕರಿತೀವ್ರಿ, ರೋ ಅಂತ ಕರಿತೀವಿ. ಸೊ ಹಾಗಿದ್ದರೆ ಇಲ್ಲಿರುವಂತ ರೀ ಕಾಲಮ್ಗಳು ಮತ್ತು ರೋಗಳು, ಹೌದ್ರಾ ರೀ, ಕಾಲಮ್ಗಳು ಮತ್ತು ರೋಗಳು ಅವು ಎಲ್ಲಿ ಒಂದೊಂದೊಂದು ಕೂಡ್ತಾವ ನೋಡ್ರಿ. ಎಕ್ಸಾಂಪಲ್ ಇದೊಂದು ಕಾಲಮ್ ಹೊಂಟದ ಸರ್, ಈ ಕಡ್ಲಿಂತ ಒಂದು ರೋ ನಡೆದದ್ರಿ, ಹಿಂಗ್ರಿ, ಹೌದ್ರಾ ರೀ, ಹಿಂಗ್ ನಡೆದವ್ರಿ. ಎಲ್ಲಿ ರೋ ಮತ್ತು ಕಾಲಮ್ಗಳು ಒಂದೊಂದೊಂದು ಕೂಡ್ತಾವ್ರಿ, ಅಲ್ಲಿ ಒಂದು ಶೇಪ್ ಬರ್ತಾವ್ರಿ, ಅದಕ್ಕೆ ಏನಂತ ಕರಿತೀವ್ರಿ, ಸೆಲ್ ಅಂತ ಕರಿತೀವ್ರಿ. ಇದಕ್ಕೆ ಏನಂತ ಬೇಕ್ರಿ, ಸೆಲ್ ಅನ್ಬೇಕ್ರಿ, ಸೆಲ್ ಅಂತ ಕರಿತಾರ್ರಿ. ಇನ್ನೊಂದು ನೆನಪಿರ್ಬೇಕ್ರಿ, ನೀವು ಬಯಾಲಜಿ ಓದೋ ಟೈಮ್ನಾಗ ಸೆಲ್ ಅಂತಂದ್ರು ಸ್ಪೆಲ್ಲಿಂಗ್ ಹಿಂಗೆ ಇರ್ಬೋದು ಅನ್ಕೋತೀನಿ. ಹಿಂಗೆ ಅದಾರ ರೀ? ಇಲ್ಲ ಸರ್, ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಿಷ್ಟು ಕಾನೂನು ಓದ್ಲಕತ್ತೀನಿ ರೀ, ಅಪರಾಧಿಗೆ ಸೆಲ್ನ ಹಾಕಿರಂದ್ರ ಆ ಸ್ಪೆಲ್ಲಿಂಗ್ನು ಇದೇ ಅದ ರೀ, ಹೌದ್ರಾ ರೀ. ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ರೀ, ಕಾಲಮ್ ಮತ್ತು ರೋಗಳು, ಹೌದ್ರಾ ರೀ, ಕಾಲಮ್ ಮತ್ತು ರೋಗಳು ಒಂದೊಂದೊಂದು ಕೂಡುವಂತ ಸ್ಥಳಕ್ಕೆ ನಾವು ಸೆಲ್ ಅಂತ ಕರೆದೇವ್ರಿ. ಇದಕ್ಕೇನಂತ ಕರೆದೇವ್ರಿ, ಕಾಲಮ್ ಅಂತ ಕರೆದೇವ್ರಿ. ಇವಕ್ಕ ರೋ ಅಂತ ಕರೆದೇವ್ರಿ. ಎಲ್ಲಿ ಕಾಲಮ್ಗಳು ರೋಗಳು ಎಲ್ಲಾನು ಸಂಗ್ರಹವಾಗಿರುವಂತ ಒಂದು ಇದಕ್ಕೆ ಏನಂತ ಕರಿತೀವಿ, ಅಥವಾ ಏನಂತೀವಿ ಅದಕ್ಕೆ ವ್ಯವಸ್ಥಿತ ಶೀಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ಶೀಟ್ ಅಂತ ಕರಿತೀವ್ರಿ. ಇಲ್ಲ ಅದ ನೋಡ್ರಿ, ಏನೇನ್ ಇರ್ತಾವ ಸರ್ ಅಂದ್ರೆ ಇಲ್ಲಿ ಕಾಲಮ್ ಇರ್ತಾವ್ರಿ, ರೋಗಳು ಇರ್ತಾವ್ರಿ, ಮತ್ತು ಎರಡು ಸೇರಿದಾಗ ಸೆಲ್ ಅಂತ ಹೇಳಿರಲ್ರಿ, ಅವನ್ನೆಲ್ಲ ಒಳಗೊಂಡಿರುವಂತಹ ಅದಕ್ಕೆ ನಾವೇನಂತ ಕರಿತೀವ್ರಿ, ಶೀಟ್ ಅಂತ ಕರಿತೀವ್ರಿ. ಈಗ ಮೊನ್ನೆದ ಎಕ್ಸಾಮ್ದಾಗ ಕೇಳಿದನ್ರಿ, SDA ಪೇಪರ್ನಾಗೇನು FD ಅದಾಗ್ರಿ, ಎರಡು ಪೇಪರ್ ಸಾಲ್ವ್ ಮಾಡಿ ಸ್ವಲ್ಪ ಕನ್ಫ್ಯೂಷನ್ ಅದ ನನಗೆ. ಅಲ್ಲಿ ಏನ್ ಕೇಳಿದನಂತಂದ್ರ MS Excel ನಲ್ಲಿನ ಬೈ ಡಿಫಾಲ್ಟ್ ಎಷ್ಟು ಶೀಟ್ಗಳು ಕಾಣುತ್ತವೆ ಅಂತ ಕೇಳಿದನ್ರಿ. ಸೊ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ ಈ 3 ಶೀಟ್ಗಳು ಕಾಮನ್ ಆಗಿ ಬರ್ತಿರ್ತಾವ್ರಿ. ಆದ್ರೆ ಈಗಿರುವಂತಹ ಹೊಸ ವರ್ಷನ್ ಅಲ್ಲಿ ಶೀಟ್ ಒಂದೇ ಕಾಣ್ತದ್ರಿ ನೋಡ್ರಿ, ಶೀಟ್ ಒಂದಷ್ಟೇ ಬಂದಿರ್ತರಿ, ಇವೆರಡು ಶೀಟ್ ಕಾಣಂಗಿಲ್ರಿ. ಸೊ ಇನ್ನೊಂದು ನೆನಪಿರ್ಬೇಕ್ರಿ, ನಮಗೆ ಎಕ್ಸಾಮ್ದಾಗ ಕೇಳತನ ಅಂತಂದ್ರೆ ರೀ, ಈಗ ನಂದು ಇದಕ್ಕೆ ಆಕ್ಚುಲಿ ನಾ ಇದಕ್ಕೂ ಒಂದೇ ಬರ್ತಿತ್ರಿ ಶೀಟ್ ರೀ. ನಾನು ಇಲ್ಲಿ ಕೋಚಿಂಗ್ ಕ್ಲಾಸ್ ತಗೊಳ್ಳೋ ಸಲುವಾಗಿ ನಾನು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡು ಇದಕ್ಕೆ 3 ಶೀಟ್ ಕಾಣಪ್ಲೈ ಮಾಡಿದ್ದೀನಿ, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ. ಇನ್ನೊಂದು ಹೊಸ ಇರುವಂಥ ವರ್ಷನ್ ಏನ್ರಿ, ಈಗ ಎಕ್ಸಾಂಪಲ್ MS Office 360 ಅಂತ ಅದ ರೀ ಒಂದು. ಈ ವರ್ಷ ನೀವು ಮೊನ್ನೆ ಹೇಳಿದ್ ನೋಡ್ರಿ, ಇದನ್ನ ನಾವು ಏನಾದರೂ ಸಿಸ್ಟಮ್ದಾಗ ಇತ್ತಂದ್ರೆ ಅಲ್ಲಿ ಶೀಟ್ ಒಂದೇ ಕಾಣ್ತಿರ್ತರಿ. ಮತ್ತೆ ಎಕ್ಸಾಮ್ದಾಗ ಕನ್ಫ್ಯೂಷನ್ ಆಗ್ಬಾರ್ದು ಸರ್, ಅಲ್ಲಿ ನಾವು ಡೈಲಿ ಅಪ್ಡೇಟ್ ಮಾಡ್ತೀನಿ ಎಕ್ಸೆಲ್ನಾಗ ರೀ, ಯಾವಾಗ ಎಕ್ಸೆಲ್ ಓಪನ್ ಮಾಡ್ತೀವಿ ಶೀಟ್ ಒಂದೇ ಬಂದದ್ರಿ, ಅದ್ರಾಗ ಹಂಗೆ ಕನ್ಫ್ಯೂಷನ್ ಮಾಡ್ತಾನ್ರಿ. ಆದ್ರೆ ನಮ್ಗೆ ಗೊತ್ತಿರ್ಬೇಕ್ರಿ, MS Excelನಾಗ ಬೈ ಡಿಫಾಲ್ಟ್ ಎಷ್ಟು ಶೀಟ್ಗಳು ಇರ್ತಾವ ಅಂದ್ರೆ 3 ಶೀಟ್ ಇರ್ತಾವ್ರಿ, ನೆನಪಿರ್ತದ್ರಿ ರೀ. ಓಕೆ, ನೆಕ್ಸ್ಟ್ ರೀ, MS Excel ಓಪನ್ ಮಾಡಿದ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಕೆಲಸ ಶೀಟ್ ಅಂತ ಕರಿತೀವಿ. ಇನ್ನೊಂದು ಬರ್ತಾರೆ ಇದ್ರಾಗ್ರಿ, ಸರ್ ಇಲ್ಲಿ ಶೀಟ್ 3 ಅದಾವ್ರಿ. ಇನ್ನೊಂದು ಕಡೆ ಕೇಳಿದೀನಿ ಸರ್ ವರ್ಕ್ ಶೀಟ್ ಅಂತ ಕೇಳಿದೀನಿ, ಹೌದ್ರಾ ರೀ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಎಕ್ಸೆಲ್ನಾಗ ಬರುವಂಥವು ಎಲ್ಲದಕ್ಕೆ ಏನಂತ ಕರಿತೀವಿ, ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ ರೀ. ಈಗ ಇಲ್ಲಿ ಎಷ್ಟು ಶೀಟ್ ಕಾಣತ್ತವ್ರಿ ನನಗ್ರಿ,
ಮೂರು ಶೀಟ್ ಅವ ಸರ್. ಯಾವ ಈ 3 ಶೀಟ್ನಲ್ಲಿ ನೀವು ಯಾವ ಶೀಟ್ ಮೇಲೆ ಕೆಲಸ ಮಾಡ್ತೀರಿ ಅದಕ್ಕೆ ವರ್ಕ್ ಶೀಟ್ ಅಂತ ಕರಿತೀವಿ. ಇನ್ನು ಉಳಿದಿವ್ ಎರಡಕ್ಕೆ ಏನಂತೀವ್ರಿ ಸ್ಪ್ರೆಡ್ ಶೀಟ್. ಆದ್ರೆ ಓವರ್ ಆಲ್ ಅವಕ್ಕೆ ಏನ್ ಕರಿತೀವಿ ಅಂದ್ರೆ ಸ್ಪ್ರೆಡ್ ಶೀಟ್ ರೀ. ನಮ್ಗೆ ಎಕ್ಸಾಮ್ದಾಗ ಕೇಳಬೇಕಾಗಿತ್ತು ಅಂದ್ರೆ ಅದು ಸ್ಪ್ರೆಡ್ ಶೀಟ್ ಅಂತಾನೆ ಕೇಳ್ತಿರ್ತಾನ್ರಿ, ಹೌದ್ರಾ ರೀ. ಸೊ ಓವರ್ ಆಲ್ ಕೇಳೋದು ಸ್ಪ್ರೆಡ್ ಶೀಟ್ ಅಂತ ಕೇಳ್ತಾನೆ. ಆದ್ರೆ ಯಾವ ಒಂದು ಶೀಟ್ ನಲ್ಲಿ ಪರ್ಟಿಕ್ಯುಲರ್ ಒಂದು ಶೀಟ್ ನಂಬರ್ 1, ಶೀಟ್ 2, ಶೀಟ್ 3 ನೀವು ಯಾವ ಶೀಟ್ ಮೇಲೆ ಕೆಲಸ ಮಾಡತ್ತೀರಿ ಅದಕ್ಕೆ ವರ್ಕ್ ಶೀಟ್ ಅನ್ಬೇಕ್ರಿ. ಇನ್ ರೆಸ್ಟ್ ಆಫ್ ದ ಶೀಟ್ಸ್ ಅವಕ್ಕೆ ಏನಂತ ಕರಿಬೇಕ್ರಿ ಸ್ಪ್ರೆಡ್ ಶೀಟ್. ಸೊ ಓವರ್ ಆಲ್ ಅವೆಲ್ಲನ ಸೇರಿಸಿದಾಗ ಅವಕ್ಕೆ ಏನಂತ ಕರಿತೀವಿ ಅಂದ್ರೆ ಶೀಟ್ ಅಂತಾನೆ ಕರಿತೀವಿ ರೀ. ಅದು ಯಾವ ಶೀಟ್ ರೀ? ಸ್ಪ್ರೆಡ್ ಶೀಟ್ ಆಗಿರ್ತದೆ. ನೆಕ್ಸ್ಟ್ ಕ್ಲಿಯರ್ ಅದರ ಇದನ್ರಿ. ಓಕೆ, ಇನ್ನ ಈಗ ಕಾಲಮ್ ಅಂದ್ರೆ ಗೊತ್ತಾಯ್ತು ಸರ್, ರೋ ಅಂದ್ರೆ ಗೊತ್ತಾಯ್ತ್ರಿ. ಇನ್ನು ಕಾಲಮ್ ಅನ್ನ ಎದರ್ಲಿಂದ ಹೆಸರು ಕೊಡ್ತಾರೆ ಇದಕ್ಕಂದ್ರ ಕಾಲಮ್ಗಳಿಗೆ ಇಂಗ್ಲಿಷ್ ನಲ್ಲಿನ ಯಾವ್ದು ಹೇಳ್ರಿ ಲೆಟರ್ಸ್ ಗಳಾಗಿರುವಂತಹ ABC ನಿಂದ ಇವಕ್ಕೆ ಹೆಸರು ಕೊಡ್ತೀವ್ರಿ. ಯಾವ್ದಕ್ರಿ? ಸ್ಪ್ರೆಡ್ ಶೀಟ್ ನ ಅಥವಾ MS Excel ನ ಕಾಲಮ್ಗಳನ್ನು ಯಾವ್ದ್ರಿಂದ ಹೆಸರು ಕೊಡ್ತೀವಿ ಅಂದ್ರ ಅದನ್ನೇ ಏನಂತ ಕರಿತೀವ್ರಿ? ಇಂಗ್ಲಿಷ್ ಲೆಟರ್ ನ ABCD ರೀ. ಇನ್ನ ರೋಗಳನ್ನ ಅದಕ್ಕೆ ಕೊಡಬೇಕಾಗಿತ್ತು ಅಡ್ರೆಸ್ ಅಂದ್ರೆ ಇದಕ್ಕೆ 1 2 3 ಅಂತ ಕರಿತೀವ್ರಿ, ಹೌದ್ರಾ ರೀ. ಸೊ ಹಾಗಿದ್ರೆ ಎಕ್ಸಾಂಪಲ್ ಈಗ ಒಂದು ಸೆಲ್ ಅದ ರೀ. ಸೆಲ್ ಅಂದ್ರೆ ನಮ್ಗೆ ಗೊತ್ತಾಗ್ಯದ್ರಿ ಸರ್ ಏನ್ರಿ, ಎಲ್ಲಿ ರೋ ಮತ್ತು ಕಾಲಮ್ಗಳು ಒಂದನ್ನೊಂದು ಕೂಡ್ತಾವ ಅದಕ್ಕೆ ಏನಂತ ಕರಿದೀವಿ? ಸೆಲ್ ಅಂತ ಕರಿದೀವ್ರಿ. ಇದೇ ಸೆಲ್ ಅದ ರೀ. ಸೊ ಹಾಗಿದ್ರೆ ಒಂದು ಕಾಲಮ್ ಅನ್ನ ಇಂಗ್ಲಿಷ್ ಲೆಟರ್ನ ಅಕ್ಷರಗಳಿಂದ ಅದಕ್ಕೆ ಕೊಟ್ರೆ ಹೆಸರು ಕೊಟ್ರೆ ರೋಗಳಿಗೆ ನಾವು ನಂಬರ್ಗಳನ್ನ ಕೊಟ್ಟಿವಿ ಸರ್. ಹಾಗಿದ್ರೆ ಈ ಸೆಲ್ ನ ಅಡ್ರೆಸ್ ಹೆಂಗ್ ಕೊಡ್ತೀವ್ರಿ? ಈ ಸೆಲ್ ನ ಅಡ್ರೆಸ್ ಅಂತಂದ್ರೆ ಇದಕ್ಕೆ ಇನ್ನೊಂದನ್ನು ಕರಿತಾರ್ರಿ ಸೆಲ್ ರೆಫರೆನ್ಸ್ ಅಂತನೂ ಕರಿತಾರ್ರಿ. ಈ ಸೆಲ್ಗೆ ಇನ್ನೊಂದು ಏನ್ ಹೇಳ್ತಾರ್ರಿ? ಸೆಲ್ ಅಡ್ರೆಸ್ ಅಂತಾರ ಅನ್ಬಹುದು, ಅಥವಾ ಇದಕ್ಕೆ ಏನಂತ ಕರಿತಾರ್ರಿ? ಸೆಲ್ ರೆಫರೆನ್ಸ್ ಅಂತನೂ ಕರಿತಾರ್ರಿ. ಎರಡು ಗೊತ್ತಿರ್ಬೇಕು ನಮಗ್ರಿ. ಸೆಲ್ ಅಡ್ರೆಸ್ ಅಂದ್ರೂ ಅದೇನೇ ರೀ ಸರ್, ಸೆಲ್ ರೆಫರೆನ್ಸ್ ಅಂದ್ರೂ ಅದನ್ನೇ ರೀ. ಹಾಗಿದ್ದರೆ MS Excel ನಲ್ಲಿನ ಅಥವಾ ಸ್ಪ್ರೆಡ್ ಶೀಟ್ ನಲ್ಲಿನ ಸೆಲ್ಗಳನ್ನು ರೆಫರೆನ್ಸ್ ಮಾಡಲು ಅಥವಾ ರೆಫರ್ ಮಾಡಲು ಅದರ ವಿಳಾಸವನ್ನು ಹೆಂಗಿರ್ತದ್ರಿ ಅಂದ್ರೆ ಮೊದಲು ಏನ್ ತಗೋಬೇಕ್ರಿ? ಕಾಲಮ್ ನ ನೇಮ್ ಫಸ್ಟ್ ತಗೋಬೇಕ್ರಿ, ಆಮೇಲೆ ರೋ ನ ನಂಬರ್ ತಗೋಬೇಕ್ರಿ. ಹಾಗಿದ್ರೆ ಇಲ್ಲಿ ಗೋಲ್ಡನ್ ಕಲರ್ ನ ಕಾಣದಲ್ಲಿ ಸೆಲೆಕ್ಟ್ ಆಗಿದಿಲ್ರಿ. ಈ ಸೆಲ್ ನ ರೆಫರೆನ್ಸ್ ಏನಾದ್ರಿ ಅಥವಾ ಸೆಲ್ ಅಡ್ರೆಸ್ ಏನದಂದ್ರೆ ರೀ F3 ರೀ. ಇಲ್ಲಿ ನಮ್ಗೆ ಕಾಣತ್ತ ನೋಡ್ರಿ. ಸೊ ಹಾಗಿದ್ರೆ ಮೊದಲನೆಯ ಸೆಲ್ ನೋಡ್ರಿ ಯಾವ್ದದ್ರಿ? A1. ಈಗ ಇಲ್ಲಿ ಮುಂದೆ ಬರ್ತೀನಿ. ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಯಾವ್ದದ್ರಿ ಇದು ರೀ? ಇಲ್ಲಿ ಕಾಣಲಾಗ್ಯದಲ್ರಿ ಸ್ವಲ್ಪ ಕಡೆ. ಓಕೆ ಓಕೆ, ಯಾವ್ದದ್ರಿ ಈಗ? G11 ಅದ ರೀ. ನೆಕ್ಸ್ಟ್ ಇಲ್ಲಿ ಬರ್ತೀನಿ ಈಗ ರೀ L5 ರೀ, ಹೌದ್ರಾ ರೀ. ಸೊ ಇಲ್ಲಿ ಗೋಲ್ಡನ್ ಕಲರ್ ಆಗಿರ್ತಾವ ಅದನ್ನೇ ಸೆಲೆಕ್ಷನ್ ಅಂತ ಕರಿತೀವಿ. ಈಗ ಇದಕ್ಕೆ ಏನಂತ ಕರಿದೇವಿ? ಸೆಲ್ ರೆಫರೆನ್ಸ್ ಅಂತ ಕರಿದೇವಿ. ಓಕೆ, ಎಕ್ಸಾಮ್ದಾಗ ಇನ್ನೊಂದೇನು ಕೇಳಿದನ ಅಂತಂದ್ರೆ ರೀ, ಓಕೆ ಈಗ ಇಂಪಾರ್ಟೆಂಟ್ ಅದ ರೀ. ಹಾಗಿದ್ದರೆ MS Excel ನಾಗ ಪ್ರೆಸೆಂಟ್ಲಿ ನಂಗೆ ಎಷ್ಟು ಕಾಣತ್ತವ ಅಂದ್ರೆ ಅಪ್ ಟು ಯೂತ್ ಅನ್ನ ಕಾಣತ್ತವ ಸರ್. ಏನ್ರಿ ABCD ಹಿಡ್ಕೊಂಡು ಹೋದ್ವಿ ಅಂದ್ರೆ ಯೂತ್ ಅನ್ನ ಕಾಣತ್ತವ್ರಿ. ಇವು ಆಗೋಣ ರೀ V ಬರ್ಬೋದ್ರಿ ಸರ್, V ಬರ್ತದ್ರಿ. ಆಮೇಲೆ ರೀ Z ಬರ್ತದ್ರಿ. ಓಕೆ, VUWXY Z ತನ ಬಂತ್ರಿ. ಮುಂದೆ ಈಗ Z ಆದ್ಮೇಲೆ ಇನ್ನ ಇಷ್ಟೇ ಅದಾವೇನ್ರಿ? ಇಲ್ರಿ ಸರ್, ಇನ್ನ ಭಾಳ ಅದಾವ್ರಿ ಇವು. ಹಿಂಗೆ ಹೋದೇವಂದ್ರಿ AAABACAD ಚಲೋ ಅದಾವ್ರಿ. ಇದು AZ ಮುಗೀತು. ಆಮೇಲೆ BABBBC ರೀ. ಹಾಗೆ ಹೋದೇವಂತಂದ್ರ ರೀ ಕೊನೆಯದ ಯಾವ್ದಂದ್ರೆ XFD ಅಂತದ ರೀ, ಹೌದ್ರಾ ರೀ. ಕೌಂಟ್ ಮಾಡಿ ಹೇಳ್ಬೋದೇನ್ರಿ? ಹಂಗಂದ್ರೆ ಎಷ್ಟಾದ್ರು ಅಂತ ಹೇಳಿ. ಓಕೆ, ಕ್ಯಾಲ್ಕುಲೇಷನ್ ಫುಲ್ ಫಾಸ್ಟ್ ಅದ ನಂಗ್ರಿ, ಹೌದ್ರಿ. ಓಕೆ, ಸೊ XFD ಅಂತ ಹೇಳ್ತೀವಿ ರೀ. MS Excel ನ ಕೇಳಿದ್ರೆ ಕ್ವಶನ್ ಏನಂತಂದ್ರೆ ರೀ, ಪ್ರಸ್ತುತ ಸ್ಪ್ರೆಡ್ ಶೀಟ್ ನ ಕೊನೆಯ ಕಾಲಮ್ ಯಾವ್ದದ ಅಂತಂದ್ರೆ ರೀ XFD ರೀ. ಹಾಗಿದ್ರೆ ಕೊನೆಯ ರೋ ಯಾವದ್ರಿ ಅಂತ ಕೇಳಿದನ್ರಿ. ಕೊನೆಯ ರೋ ಯಾವ್ದಂದ್ರ 10,48,576 ಏನಂತ ಕರಿತೀವ್ರಿ? ಕೊನೆಯ ರೋ ಅಂತ ಕರಿತೀವ್ರಿ. ಕ್ಲಿಯರ್ ಅದಾರ ರೀ? ಓಕೆ, ಸೊ ಹಾಗಿದ್ದರೆ ಕೊನೆಯ ಸೆಲ್ ಯಾವ್ದಾಗ್ತದ್ರಿ? XFD 10,48,576. ಅದಕ್ಕೆ ಏನಂತ ಕರಿತೀವ್ರಿ? ರೆಫರೆನ್ಸ್ ರೀ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ರೀ ಅಡ್ರೆಸ್ ರೀ. ಕ್ಲಿಯರ್ ಅದಾರ ರೀ? ಪ್ರಸ್ತುತ ಸ್ಪ್ರೆಡ್ ಶೀಟ್ ನ ಮೊದಲನೆಯ ಸೆಲ್ ನ ಹೆಸರು ಏನಾಗಿರ್ತದ್ರಿ? A1 ರೀ, ಹೌದ್ರಾ ರೀ. MS Excel ನ ಕೊನೆಯ ಸೆಲ್ ನ ವಿಳಾಸ ಅಥವಾ ರೆಫರೆನ್ಸ್ ಏನಾಗಿರ್ತದ್ರಿ? XFD 10,48,576 ರೀ, ಹೌದ್ರಾ ರೀ. ಹಾಗಿದ್ದರೆ MS Excel ನ ಒಂದು ಪ್ರಸ್ತುತ ಶೀಟ್ ನಲ್ಲಿರುವ ಕಾಲಮ್ಗಳ ಸಂಖ್ಯೆ ಅಂತ ಕೇಳಿದನ್ರಿ. ಆಮೇಲೆ ರೋ ನಂಬರ್ ಅಂತ ಗೊತ್ತಾಯ್ತು ನಮ್ಗೆ ಈಜಿ ರೀ. ಕಾಲಮ್ಗಳ ಸಂಖ್ಯೆ ಗೊತ್ತಾಗಿಲ್ರಿ ಸರ್. ಅವು ಎರಡು ಗೊತ್ತಾಗ್ಬೇಕಾಗಿತ್ತು. ಎಷ್ಟು ಅದಾವ ಅಂತಂದ್ರೆ ವೆರಿ ಸಿಂಪಲ್ ರೀ. ಈ ಒಂದು ಮಧ್ಯದಲ್ಲಿ ಇರೋದಂದ್ರೆ ಇದು ಕಾಲಮ್ ಅದ, ಈ ಕಡೆ ರೋ ಅದ ನೋಡ್ರಿ. ಅವು ಎರಡರ ಮೇಲೆ ನೀವು ಮೌಸ್ ಏನಾದ್ರೂ ಹಿಂಗ ಹೋಲ್ಡ್ ಆನ್ ಮಾಡಿದ್ರೆ ಅಂದ್ರೆ ಅಲ್ಲಿ ಅಡ್ರೆಸ್ ಬಾರ್ನ ಬಂದಿರ್ತಾರೆ. 10,48,5
576 ಆರ್ ಅಂದ್ರೆ ರೋಗಳ್ರಿ, 16,384 ಸಿ ಅಂದ್ರೆ ಕಾಲಮ್ಗಳ್ರಿ. ಒಂದು ಶೀಟ್ ಮೇಲೆ ಇಷ್ಟು ಇರ್ತಾವ್ರಿ, ನೆನಪಿರ್ತದ್ರೆ ರೀ, ಒಂದು ಶೀಟ್ ಮೇಲೆ ಎಷ್ಟು ಇರ್ತಾವಂದ್ರೆ ಇಷ್ಟು ರೋಗಳು ಮತ್ತು ಕಾಲಮ್ಗಳು ಇರ್ತಾವ್ರಿ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನೇನು ಗೊತ್ತಿರ್ಬೇಕಂದ್ರೆ ಒಂದು ಶೀಟ್ ಮೇಲೆ ಎಷ್ಟು ಕಾಲಮ್ ಅಂತ ನಂಬರ್ ಸಹ ನಮ್ಗೆ ಇಂಪಾರ್ಟೆಂಟ್ ರೀ, ಆ ಒಂದು ಶೀಟ್ ಮೇಲೆ ಇರುವಂತ ರೋಗಳು ಸಹ ಇಂಪಾರ್ಟೆಂಟ್ ರೀ. ಆಮೇಲೆ ಈಗ ರೋ ಮತ್ತು ಕಾಲಮ್ ಸೇರೋದಕ್ಕೆ ಏನಂತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ರೀ, ಹೌದ್ರಾ ರೀ? ಓಕೆ, ಸೊ ನೆನಪಿರ್ತಾವ್ರಿ ಇವಿಷ್ಟು ರೀ. MS Excel ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ನ ಬಳಕೆ ಯಾವುದೇ ಬಗೆಯ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಲು ಅಂತ ಹೇಳ್ತೀವ್ರಿ. ಎರಡನೇ ಇದು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ MS Excel ನ ಇನ್ನೊಂದು ಬಳಕೆ ಏನಂದ್ರೆ ಯಾವ್ದಾದ್ರು ಸಣ್ಣ ಪ್ರಮಾಣದ ದತ್ತಾಂಶವನ್ನ ಸಂಗ್ರಹಣ ಮಾಡಿರ್ಲಕ್ರಿ, ಅದು ಒಂಥರ ಡಾಟಾ ಬೇಸ್ ತರ ಅಂತಂದಂಗೆ ರೀ. ಮೂರನೇದ್ರಿ, ಇಲ್ಲಿ ಏನಾದ್ರೂ ನಮಗೆ ಟೇಬಲ್ ಮುಖಾಂತರ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಲು ಉಪಯುಕ್ತವಾಗಿರುವಂತಹ ಒಂದು ಅಪ್ಲಿಕೇಶನ್ ರೀ. MS Excel ಅನ್ನ ಓಪನ್ ಮಾಡಿದಾಗ ಮೊಟ್ಟ ಮೊದಲಿಗೆ ನಮಗೆ ಕಾಣೋದಕ್ಕೆ ನಾವೇನಂತ ಕರಿತೀವ್ರಿ, ಶೀಟ್ ಅಂತ ಕರಿತೀವ್ರಿ. ಹಾಗಿದ್ರೆ ಆ ಶೀಟ್ ಯಾವ್ದಾಗಿರುತ್ತೆ ಅಂದ್ರೆ ಸ್ಪ್ರೆಡ್ ಶೀಟ್ ಅಂತ ಕರಿತೀವ್ರಿ. MS Excel ಓಪನ್ ಮಾಡಿದಾಗ ಅಥವಾ ಅದನ್ನ MS Excel ನಲ್ಲಿ ಬೈ ಡಿಫಾಲ್ಟ್ ಆಗಿ ಎಷ್ಟು ಶೀಟ್ಗಳು ಇರ್ತಾವ ಅಂದ್ರೆ ರೀ 3 ಶೀಟ್ ಇರ್ತಾವ್ರಿ. ನೆಕ್ಸ್ಟ್ MS Excel ನ ಅಥವಾ ಸ್ಪ್ರೆಡ್ ಶೀಟ್ ನ ಪ್ರತಿಯೊಂದು ಕಾಲಮ್ ಅನ್ನ ಹೇಗೆ ಹೆಸರು ಕೊಡ್ತೀವ್ರಿ ಅದಕ್ರಿ, ಇಂಗ್ಲಿಷ್ ನ ಲೆಟರ್ಗಳಾದಂತ ABCD ರೀ. ಇನ್ನ ರೋಗಳನ್ನ 1 2 3 ಅಂತ ಕೊಡ್ತೀವ್ರಿ. ನೆಕ್ಸ್ಟ್ ಇನ್ನ ಎಲ್ಲಿ ಕಾಲಮ್ ಮತ್ತು ರೋಗಳು ಸೇರ್ತಾವೋ ಅಲ್ಲಿ ಬರುವಂತಹ ಒಂದು ಅದಕ್ಕೆ ಏನಂತ ಕರಿತೀವ್ರಿ, ಸೆಲ್ ಅಂತ ಕರಿತೀವ್ರಿ. ಹಾಗಿದ್ದರೆ ಈ ಕಾಲಮ್ಗಳನ್ನ ಏನಂತ ಕರೆದೇವ್ರಿ, ABCD ಅಂತ ಕರೆದೇವ್ ಸರ್, ರೋಗಳನ್ನ 1 2 3 ಅಂತ ಕರೆದೇವಿ. ಹಾಗಿದ್ರೆ ಸೆಲ್ ನ ರೆಫರೆನ್ಸ್ ಅಥವಾ ಸೆಲ್ ನ ಅಡ್ರೆಸ್ ಹೆಂಗ್ ಐತಿ ಅಂದ್ರೆ ರೀ, ಮೊದಲು ಏನ್ ಬರ್ಬೇಕ್ರಿ, ಕಾಲಮ್ ನ ಲೆಟರ್ ಬರ್ಬೇಕ್ರಿ, ಆಮೇಲೆ ರೋನ ನಂಬರ್ ಬರ್ಬೇಕ್ರಿ. ಸಪೋಸ್ ನೀವು ಏನಾದ್ರು ಸ್ವಲ್ಪ ಉಲ್ಟಾ ಮಾಡಿದ್ರೆ ಅದ್ರ ಆನ್ಸರ್ ಹೋಗ್ಬಿಡ್ತದ್ರಿ. ಈಗ ಇಲ್ಲಿ ಇರುವಂತದ್ದು ಇದಕ್ಕೆ A1 ಅಂತೀವಿ, ತೊಂದ್ರೆ ಇಲ್ರಿ. ಸಪೋಸ್ ನಾವು 1A ಅಂದಿ ಅಂದ್ರೆ ಹೋಯ್ತ್ರಿ ಆನ್ಸರ್ ಇಲ್ಲಿ, ಹೌದ್ರಾ ರೀ? ಸೆಲ್ ರೆಫರೆನ್ಸ್ ಆಗಿರೋಕೆ ಮೊದಲು ಕಾಲಮ್ ಹೆಸರು ತಗೋಬೇಕ್ರಿ, ಆಮೇಲೆ ರೋ ನಂಬರ್ ತಗೋಬೇಕ್ರಿ. MS Excel ನ ಪ್ರಸ್ತುತ ಶೀಟ್ ನಲ್ಲಿರುವ ಕೊನೆಯ ಕಾಲಮ್ ಯಾವ್ದಂದ್ರೆ ರೀ, XFD ರೀ. MS Excel ಅಥವಾ ಸ್ಪ್ರೆಡ್ ಶೀಟ್ ನ ಕೊನೆಯ ರೋ ಯಾವ್ದಂದ್ರೆ 10,48,576 ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿನ ಮೊದಲನೆಯ ಸೆಲ್ ನ ವಿಳಾಸ ಅಥವಾ ರೆಫರೆನ್ಸ್ ಏನಂತ ಕರಿತೀವ್ರಿ, A1 ಅಂತ ಕರಿತೀವ್ರಿ. ಪ್ರಸ್ತುತ ಸ್ಪ್ರೆಡ್ ಶೀಟ್ ನ ಕೊನೆಯ ಸೆಲ್ ಯಾವ್ದಾಗಿರ್ತದ್ರಿ, XFD 10,48,576 ರೀ. ಕ್ಲಿಯರ್ ಅದಾವ್ರೆ ಇಷ್ಟ್ರಿ? ಆಗಿದ್ದರೆ ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿರುವ ಕಾಲಮ್ಗಳ ಸಂಖ್ಯೆ ಎಷ್ಟ್ರಿ, 16,336 76 ಇಲ್ಲ ಅದ ನೋಡ್ರಿ, 84 ಅದ ನೋಡ್ರಿ, ಹೌದ್ರಾ ರೀ? 384 ತಿಳಿತೀರಿ ಅದನ್ರಿ ಸ್ಪ್ರೆಡ್ ಶೀಟ್ ಅಂದ್ರೆ ರೀ. ಸೊ ಇದಿಷ್ಟೇನಂದ್ರ ಬೇಸಿಕ್. ಇದ್ರಾಗೆ ಏನ್ ಮಾಡೇನಂದ್ರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಟ್ವಿಸ್ಟ್ ಮಾಡಿ ಎಲ್ಲಾ ಎಕ್ಸಾಮ್ದಾಗ ಇದ್ರಾಗ ಈಗ ಏನ್ ಹೇಳಿನಲ್ರಿ, ಇಷ್ಟ್ರಾಗ ಒಂದ್ ಏನಂದ್ರೆ ಒಂದು 5-6 ಕ್ವಶನ್ ಕೇಳೇನ್ರಿ, ಅದನ್ನೇ ಸ್ವಲ್ಪ ಚೇಂಜ್ ಮಾಡದ್ರಿ, ಈ ತರ ಮಾಡಿ ಕೇಳಿದನ್ರಿ ಅದ್ರ, ಹೌದ್ರಾ ರೀ? ನೆಕ್ಸ್ಟ್ ಇದ್ರದ್ದು MS Excel ಇಷ್ಟು ಗೊತ್ತಿರ್ಬೇಕ್ರಿ. ಇನ್ನೊಂದು ಬರ್ತದ್ರಿ, 2003ನೇ ಆವೃತ್ತಿ ನಂತರದ 2003ನೇ ಆವೃತ್ತಿ ಮತ್ತು ಮೊದಲನೆಯ ಅಂತ ಬರ್ತದ್ರಿ. ಸೊ ಅವಾಗ ಏನಾಗಿತ್ತಂದ್ರ ಇಲ್ಲಿರುವಂತಹ ಸ್ಪ್ರೆಡ್ ಶೀಟ್ ನಲ್ಲಿರುವಂತಹ ಕಾಲಮ್ಗಳ ಸಂಖ್ಯೆ ಕಡಿಮೆ ಇತ್ರಿ. ಯಾವದ್ರಿ, 2003ಕ್ಕಿಂತ ಹಳೆಯ ಒಂದು ಆವೃತ್ತಿ ಅಥವಾ ವರ್ಷನ್ಸ್ ಅಂತ ಹೇಳ್ತೀವ್ರಿ. 2003 ನಂತರ ಇರುವಂತಹ ವರ್ಷನ್ಸ್ ಗಳಾಗಿರ್ಬೋದು ಅಥವಾ ಆವೃತ್ತಿಗಳಾಗಿರ್ಬೋದು, ಅವದ್ರಗಳ ಸಂಖ್ಯೆ ಯಾವ ಸಂಖ್ಯೆ ರೀ, ಕಾಲಮ್ಗಳ ಸಂಖ್ಯೆ ಮತ್ತು ರೋಗಳ ಸಂಖ್ಯೆ ಏನಾಗಿತ್ತಂದ್ರೆ ಹೆಚ್ಚಿಗಾದವ್ರಿ, ಹೌದ್ರಾ ರೀ? ಅವಾಗ ಈಗ ಏನ್ ನೀವು ಕಾಲಮ್ಗಳು ಕಲಿಯಕತ್ತಿರಲ್ರಿ, 16,384 ಅಂತ ಏನ್ ಹೇಳ್ತಿರಲ್ರಿ, ಇಷ್ಟು ಕಾಲಮ್ಗಳು ಏನಾಗಿದ್ವು ಅಂತಂದ್ರೆ ಅದಕ್ಕಿಂತ ಇನ್ನೂ ಕಡಿಮೆ ಏನಾಗಿತ್ತು ಅಂತಂದ್ರೆ ನಮ್ಗ ರೋಗಳೇ ಬಂದಿವಿ ಅಷ್ಟ್ರಿ. 16,336 ಏನೋ ಇದ್ದು ರೀ, ಕಡಿಮೆ ಇದ್ದವ್ರಿ ಅವಾಗ. ಸೊ ಇಷ್ಟು. ಆಮೇಲೆ ಕಾಲಮ್ಗಳು ಎಷ್ಟು ಅಂದ್ರೆ 256 ರೀ, 256 ಅಷ್ಟೇ ಕಾಲಮ್ಗಳು ಇದ್ದವ್ರಿ ಅವಾಗ. ಈಗ ಏನಾಗ್ಯಾವ ಅಂದ್ರೆ ಹೆಚ್ಚಿಗೆ ಬಂದವ್ರಿ, ಹೌದ್ರಾ ರೀ? ಇನ್ನು ಶೀಟ್ ವಿಷಯ ಬಂದಾಗ 2003 ಹಳೆಯ, 2003 ಮತ್ತು ನಂತರ ಎಲ್ಲದ್ರಾಗ ಎಷ್ಟು ಬರ್ತಂದ್ರೆ 3 ಶೀಟ್ಗಳು ಕಾಣ್ತಾವ್ರಿ. ಆದ್ರೆ ಇತ್ತೀಚಿನಾಗ ಬಂದಿರುವಂತ ಕೆಲವೊಂದು ವರ್ಷನಾಗ ಏನಂದ್ರೆ ಅದು 3 ಶೀಟ್ ಬರಂಗಿಲ್ಲ, ಒಂದೇ ಶೀಟ್ ಬರ್ತದ. ಬಟ್ ನಮಗ್ ಗೊತ್ತದ ಸರ್ ಯಾವ್ದಂದ್ರೆ ಸ್ಪ್ರೆಡ್ ಶೀಟ್ ನಾಗ ನಾವು ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಎಷ್ಟು ಶೀಟ್ ಬರ್ತಾವ್ರಿ, 3 ಶೀಟ್ ನೆನಪಿರ್ಬೇಕ್ರಿ. ಕ್ಲಿಯರ್ ಅದಾರ ರೀ? ಓಕೆ, ಈಗ ಸೆಲ್ ಅಂದ್ರೆ ಗೊತ್ತಾಯ್ತು, ಕಾಲಮ್ ಗೊತ್ತಾಯ್ತು, ರೋ ಗೊತ್ತಾಯ್ತು, ಆಮೇಲೆ ಅವ್ರ ಅಡ್ರೆಸ್ ಹೆಂಗ್ ಹೇಳ್ಬೇಕಂತ ಗೊತ್ತಾಯ್ತ್ರಿ.